ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸಮೀರ್ ಎಂಡಿ ಸಲಾಮ್ ಅಲೈಕುಂ ಭಾಯ್ಜಾನ್. ಸಲಾಮ್ ಅಲೈಕುಂ ನೀವು ಹೇಳಿಲ್ಲ ಅಂದ್ರೆ ಏನಾಯ್ತು? ವಾಲೇಕುಂ ಅಸ್ಸಲಾಂ. ನಿಮ್ಮ ಕಡೆಯಿಂದ ನಾವು ತಗೊಳ್ತೀವಿ. ಓಕೆ. ಭರ್ದೋ ಜೋಲಿ ಮೇರಿ ಯಾ ಮೊಹಮ್ಮದ್ ಲೋಟ್ ಕರ್ಕೆ ನ ಜಾऊंगा ಖಾಲಿ ಭರ್ದೋ ಜೋಲಿ ಮೇರಿ ಯಾ ಮೊಹಮ್ಮದ್. ಮತ್ತು ಇಷ್ಟು ಅಂದ ಕೂಡಲೇ ಮತ್ತೆ ನಮ್ಮ ಮಂದಿ ಬ್ಯಾರೆ ತಿಳ್ಕೊತೈತ್ರಿ, ಹೌದಲ್ಲ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾವ್ಯೂಹಂ ಅಂತಕ್ಕಂಥ ಹಿಂದೂ ಧರ್ಮ ನಂದು. ಆದ್ರೆ ನಾನು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಎಲ್ಲವೂ ನನ್ನದೇ ಧರ್ಮ, ಧರ್ಮ ನನ್ನಿಂದ ಸೃಷ್ಟಿಯಾಗಿದೆ. ಓಕೆ. ಸೊ ಸಮೀರ್ ಎಂಡಿ ಹೈಕೋರ್ಟ್ನಿಂದ ಇವರಿಗೆ ಬಿಗ್ ರಿಲೀಫ್ ಅಂತಕ್ಕಂಥ ಸಿಕ್ಬಿಟ್ಟದ. ಬಿಗ್ ರಿಲೀಫ್ ಅನ್ನೋದಿದ್ದನು ಸುಳ್ಳು ಕೇಸನ್ನು ದಾಖಲೆ ಮಾಡಿ ಸಮೀರನ್ನ ಹೇಗಾದರೂ ಮಾಡಿ ಒಳಗಡೆ ಹಾಕಬೇಕು ಅನ್ನೋ ವಿಚಾರ ಇಟ್ಕೊಂಡ ಸುಮೋಟೋ ಕೇಸನ್ನು ಧರ್ಮಸ್ಥಳದ ಪೊಲೀಸರು ದಾಖಲೆ ಮಾಡಿರ್ತಾರೆ. ಪೊಲೀಸರಿಗೂ ಎಲ್ಲರಿಗೂ ಕೂಡ ಅಧಿಕಾರ ಅದ, ಅದಕ್ಕೆ ನಾನು ಗೌರವ ಕೂಡ ಕೊಡ್ತೀನಿ. ಆದ್ರೆ ಹೈಕೋರ್ಟ್ನಲ್ಲಿ ವಾದ ವಿವಾದ ಆಗ್ತಾ ಇರಬೇಕಾದ್ರೆ ಒಬ್ರು ಹೇಳ್ತಾರಲ್ಲಿ, SHO ಏನು ಹೇಳ್ತಾರಪ್ಪ ಅಂದ್ರೆ, ಸಮೀರ್ನ ವಿಡಿಯೋವನ್ನು ನಾನು ನೋಡಿದೆ, ಅದರಿಂದ ಜನರ ಮಾನಸಿಕ ನೆಮ್ಮದಿ ಹಾಳಾಗ್ಯದ. ಅಲ್ಲ, ಸಮೀರ್ನ ವಿಡಿಯೋ ನೋಡಿ ಜನರ ಮಾನಸಿಕ ನೆಮ್ಮದಿ ಹಾಳಾಗೋದಾಗಿದ್ರೆ ಧರ್ಮಸ್ಥಳದಲ್ಲಿ ಸೌಜನ್ಯಳ ಮೇಲೆ ಅತ್ಯಾಚಾರ ಆಯ್ತಲ್ಲ, ಅವ್ರ ಕುಟುಂಬದ ಮಾನಸಿಕ ನೆಮ್ಮದಿ ಹಾಳಾಗಲಿಲ್ಲ? ವೇದವಲ್ಲಿ ಪದ್ಮಲತಾ, ಯಮುನಾ ನಾರಾಯಣ್ ಇವರುಗಳು ಅತ್ಯಾಚಾರ ಆಗಿ ಇವರುಗಳ ಕೊಲೆ ಆದವು ಅಲ್ಲ, ಅವರ ಕುಟುಂಬದ ಮಾನಸಿಕ ನೆಮ್ಮದಿ ಹಾಳಾಗಲಿಲ್ಲ? ಕೇವಲ ಒಂದೇ ಒಂದು ವಿಡಿಯೋದಿಂದ ಜನರ ಮಾನಸಿಕ ನೆಮ್ಮದಿ ಹಾಳಾಗಿತ್ತಂತ ಹೇಳ್ತಿರಲ್ಲ, ಯಾವ ಆಧಾರವನ್ನು ಇಟ್ಕೊಂಡು ಹೇಳ್ತೀರಿ? ನಿಮ್ಗೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಗುರಿ ಇದ್ರೆ ಪ್ರತ್ಯಕ್ಷವಾಗಿ ಹೇಳಿಬಿಡ್ರಿ, ಇಡೀ ಕರ್ನಾಟಕ ಜನತೆ ಮುಂದೆ ಹೇಳಿಬಿಡ್ರಿ ಈ ರೀತಿ ಅದಂದು. ಆದರೆ ಸುಳ್ಳ ವಾದ ವಿವಾದಗಳನ್ನು ಮಾಡೋದಾಗಿರ್ಬೋದು, ಅಥವಾ ಅದು ನಿಮ್ಮ ಅಧಿಕಾರ, ನೀವು ಮಾಡಿರಿ, ನೋ ಪ್ರಾಬ್ಲಮ್. ಆದರೆ ಅದ್ರ ಬಗ್ಗೆ ವರ್ಣನೆ ಮಾಡೋದಕ್ಕೆ ಇಲ್ಲಿ ಚಕ್ರವರ್ತಿ ಅದಾನಲ್ಲ, ಹೇಳೋದಕ್ಕೆ ಅದಾನ ಇಲ್ಲಿ. ಸೊ ಸಮೀರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಒಂದು ಏನು ಕರ್ಮಕಾಂಡ ಅದಲ್ಲ, ಆ ಕರ್ಮಕಾಂಡದ ಬಗ್ಗೆ ವಿಡಿಯೋ ಮಾಡಿದ್ದಲ್ಲ, ಅದ್ಭುತವಾಗಿರ್ತಕ್ಕಂಥ ವಿಡಿಯೋ. ಕರ್ನಾಟಕದ ಇತಿಹಾಸದಲ್ಲೇ ಯಾವುದಾದ್ರೂ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋ ಯಾವುದಾದ್ರೂ ಬಂದಿದ್ರೆ ಅದು ಸಮೀರ್ ಧೂತ, ಸಮೀರ್ ಎಂಡಿ ಅವರ ವಿಡಿಯೋ. ಆ ವ್ಯಕ್ತಿಗೆ ನಾನು ಎಷ್ಟೋ ಧನ್ಯವಾದ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಆದ್ರೆ ಪೊಲೀಸ್ ಇಲಾಖೆ, ಧರ್ಮಸ್ಥಳದ ಪೊಲೀಸ್ನವರು ಸುಮೋಟೋ ಕೇಸನ್ನು ದಾಖಲೆ ಮಾಡಿಬಿಟ್ರು 2ನೇ ಬಾರಿಗೆ ಸಮೀರ್ನ ಮೇಲೆ. ಆದ್ರೆ ನೋಡ್ರಿ, ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥ ದುಕಾನ ಕಟ್ಟಿ ಕೂತ್ಕೊಂಡಿಲ್ಲ, ಹೌದಲ್ಲ? ಹಿಂಗಿರ್ಬೇಕಾದ್ರೆ ನೇರವಾಗಿ ಹೇಳಿಬಿಟ್ರು, ಸ್ಟಾಪ್, ಇಲ್ಲಿಗೆ ಎಷ್ಟೇ ಆರ್ಡರ್ ತಂದುಬಿಟ್ರು ಅದನ್ನು. ಯಾಕಂದ್ರೆ ಸತ್ಯ ಯಾವತ್ತೂ ಕೂಡ ಸತ್ಯನ ರೀ. ಸತ್ಯಕ್ಕೆ ಗೆಲುವು ಸದಾ ಇರ್ತದೆ, ಲೇಟ್ ಆಗ್ತದೆ, ಬಟ್ ಆದಷ್ಟು ಸಿಗ್ತದೆ. ನಾನು ಹೇಳೋದು ಇಷ್ಟ ಅಲ್ಲ ಇಲ್ಲಿ. ಸಮೀರ್ ಎಂಡಿ ಆ ವ್ಯಕ್ತಿಯನ್ನು, ಅವರ ತಾಯಿಯನ್ನು ಹೀಯಾಳಿಸಿದ್ರು, ಮನೆ ಬಾಡಿಗೆಯನ್ನು ಬಿಡಿಸಿ ಕಳಿಸಿದ್ರು, ಮನೆ ಸಿಗಲಿಲ್ಲ, ಪಾಪ ಹಗಲಿ ರಾತ್ರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡಿದ, ಜೀವನ ಮಾಡಿದ. ಯಾಕೆ? ಸತ್ಯ ಮಾತಾಡಿದ್ದಕ್ಕೆ. ಅಲ್ಲ ರೀ, ಸಮೀರ್ ಬಿಡ್ರಿ, ಸತ್ಯ ಹರಿಶ್ಚಂದ್ರಿಗೆ ಅಂಥ ಪರಿಸ್ಥಿತಿ ಬಂದಿರಬೇಕಾದ್ರೆ ಇನ್ನು ನೀವು ಯಾವ ಲೆಕ್ಕ? ಹೌದಲ್ಲ? ಈ ಸಮಾಜ ಅಂಥದ್ದದ, ಸತ್ಯ ಮಾತಾಡೋರನ್ನ ಕಾಲ ಹಾಕಿ ತುಳಿತದ, ಅನ್ಯಾಯ ಅತ್ಯಾಚಾರ ಮಾಡೋರನ್ನ ಎತ್ತಿ ಕಟ್ತದ. ಸಮೀರ್ ಎಂಡಿ ಯಾವ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡಬೇಕಾಗಿತ್ತಲ್ಲ, TV9, ಪಬ್ಲಿಕ್ TV, ಆಮೇಲೆ ಏಷ್ಯಾನೆಟ್ ಸುವರ್ಣ, ಆರ್ ಕನ್ನಡ, ನ್ಯೂಸ್ 18, ಆಮೇಲೆ ಗ್ಯಾರಂಟಿ ಆಗಿರ್ಬೋದು, ಇನ್ನು ಯಾವ್ಯಾವ ನ್ಯೂಸ್ ಚಾನಲ್ಗಳು ಅದಾವಲ್ಲ, ಇವೆಲ್ಲ ನ್ಯೂಸ್ ಚಾನಲ್ಗಳು ಈ ಸತ್ಯದ ಪರವಾಗಿ, ಅಂದರೆ ಸಮೀರ್ ಏನು ವಿಡಿಯೋ ಮಾಡಿದ್ದಲ್ಲ ಆ ವಿಡಿಯೋನ ಇವ್ರು ಮಾಡಬೇಕಾಗಿತ್ತು. ಆದರೆ ಏನು ವಿಪರ್ಯಾಸ ಏನು ಗೊತ್ತೇನ್ರಿ, ಇವೆಲ್ಲ ಹುಂಡಿ ಹಣಕ್ಕೆ ಆಸೆ ಪಟ್ಟು ಇಲ್ಲ ಸಲ್ಲದ ವಿಚಾರಗಳನ್ನು ಬಿಂಬಿಸ್ತಕ್ಕಂಥ, ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಾನು ಕೇಳೋ ಪ್ರಶ್ನೆ ಏನಪ್ಪ ಅಂದ್ರೆ, ಪೊಲೀಸ್ನವರು ಸುಮೋಟೋ ಕೇಸನ್ನು ದಾಖಲೆ ಮಾಡಿದಾರಲ್ಲ ಸಮೀರ್ನ ಒಂದೇ ಒಂದು ವಿಡಿಯೋಗಾಗಿ, ಹೌದಲ್ಲ? ಜನರ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತಿತ್ತಂದು ಅಲ್ಲ, ಸೌಜನ್ಯಗಳ ಮೇಲೆ ಅತ್ಯಾಚಾರ ಆಯಿತು, ಸುಮೋಟೋ ಕೇಸ್ ದಾಖಲೆ ಮಾಡಬೇಕಾಗಿತ್ತು. ವೇದವಲ್ಲಿ ಪದ್ಮಲತಾ, ಇವರೆಲ್ಲ ಕೂಡ ಅತ್ಯಾಚಾರ ಆಗಿ ಕೊಲೆಗಳದು, ಅದ್ರ ಮೇಲೆ ಸುಮೋಟೋ ಕೇಸ್ ದಾಖಲೆ ಮಾಡಬೇಕಾಗಿತ್ತು. 74 ಅಸಹಜ ಸಾವುಗಳಾಗಿದ್ದಾವಲ್ಲ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ, ಹೌದಲ್ಲ? ಹೂತ್ ಹಾಕಿದಾರಲ್ಲ, ಒಂದೊಂದು ಸೇಪ್ರೇಟಾಗಿ ಕೇಸ್ಗಳಿಗೆ ಸುಮೋಟೋ ಕೇಸನ್ನು ದಾಖಲೆ ಮಾಡಿದ್ದಾದಲ್ಲಿ 74 ಕೇಸ್ಗಳದು. ಸೊ ಇದನ್ನು ನೀವು ಯಾಕೆ ಮಾಡಲಿಲ್ಲ ಇಲ್ಲಿವರೆಗೂ? ಕೇವಲ ಒಬ್ಬ ಸಮೀರ್ ಎಂಡಿ ಮೇಲೆ. ಇವತ್ತು ಸಮೀರ್ ಎಂಡಿ, ನಾಳೆ ನಾನು, ನಾಳೆ ಮತ್ತೊಬ್ಬ.
ಇದನ್ನು ಬಿಟ್ಟರೆ ಬೇರೆ ಯಾವುದೇ ನಿಮ್ಮ ಕಡೆ ಬೇರೆ ಕೆಲಸನೇ ಇಲ್ಲ. ಯಾಕೆ ಈ ರೀತಿ ಮಾಡ್ತೀರಿ? ಸತ್ಯದ ಪರವಾಗಿ ಹೋರಾಟ ಮಾಡುವವರಿಗೆ ಸೋಲು ಯಾವತ್ತೂ ಕೂಡ ಇಲ್ಲ. ಇದನ್ನು ನೀವು ಮೊದಲು ತಿಳ್ಕೊಳ್ರಿ. ಆಮೇಲೆ ಮಾನಸಿಕ ನೆಮ್ಮದಿ ಹಾಳಾಯ್ತು ಅಂತ ಹೇಳ್ತಿರಲ್ಲ, ಎಷ್ಟೋ ಕುಟುಂಬಗಳ ಮಾನಸಿಕ ನೆಮ್ಮದಿ ಹಾಳಾಗಿದೆ. ಈ ಬಡ್ಡಿ ದಂಧೆಯಿಂದ ಎಷ್ಟೋ ಬಡವರ ಕುಟುಂಬಗಳು ಹಾಳಾಗಿ ಹೋಗ್ಯಾವ. ಎಷ್ಟೋ ಮಕ್ಕಳು ತಂದೆ ತಾಯಿನ ಕಳ್ಕೊಂಡಿದ್ದಾರೆ. ಎಷ್ಟೋ ಹೆಣ್ಮಗಳು ತನ್ನ ಗಂಡನ್ನು ಕಳ್ಕೊಂಡು ವಿಧವೆ ಆಗಿದ್ದಾಳೆ. ಎಷ್ಟೋ ಮಕ್ಕಳು ತಾಯಿಯನ್ನು ಕಳ್ಕೊಂಡು ಅನಾಥರಾಗಿದ್ದಾವೆ. ಎಷ್ಟೋ ಹೆಣ್ಣು ಮಕ್ಕಳು ತಾಳಿಯನ್ನು ಮಾರಿ ಆ ಬಡ್ಡಿಗೆ ದುಡ್ಡನ್ನು ಕಟ್ಟಿರ್ತಕ್ಕಂಥವ್ರು ಅದಾರ. ಯಾಕೆ ಇದ್ರ ಮೇಲೆ ಒಂದು ಕೇಸ್ ದಾಖಲೆ ಮಾಡ್ಕೊಳ್ಬೇಕಾಗಿತ್ತಲ್ಲ ನೀವು? ಯಾಕೆ ಮಾಡ್ಕೊಳ್ಳ ಯಾಕೆ ಮಾಡ್ಕೊಳ್ಳಂಗಿಲ್ಲಪ್ಪ ಅಂದರೆ ರಾಜಕೀಯ ಬಲ, ಆರ್ಥಿಕ ಬಲ ಎಲ್ಲವೂ ಕೂಡ ಒಗ್ಗಟ್ಟಿನಿಂದ ಅದಿರಿ ನೀವು. ಹಣಬಲ ಹಿಂಗಿರಬೇಕಾದ್ರೆ ನೀವು ಕೇಸ್ಗಳನ್ನ ದಾಖಲೆ ಮಾಡ್ಕೊಳ್ಳೋದಿಲ್ಲ. ಒಬ್ಬ ಸಮೀರ್ MD ಬೇರೆ ಧರ್ಮದವನು ಇರಬಹುದು, ಆದರೆ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಹಿಂದೂ ಧರ್ಮದ ಜನ ನಾವು ನಾಚಬೇಕ್ರಿ. ನಮ್ಮ ಹೆಣ್ಣು ಮಗಳು, ನಮ್ಮ ಮನೆ ಮಗಳು ಸೌಜನ್ಯಗಳಿಗೋಸ್ಕರ ವಿಡಿಯೋ ಮಾಡಿದ್ದ. ನಮ್ಮ ಹಿಂದೂ ಧರ್ಮವನ್ನು ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಿಂದ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ವಿಡಿಯೋ ಮಾಡಿದ್ದ. ಸಮೀರ್ MD ಒಬ್ಬ ದಲಿತ ಸಮುದಾಯಕ್ಕಾಗಿ ವಿಡಿಯೋ ಮಾಡಿದ್ದ. ಸಮೀರ್ MD ಒಬ್ಬ ಲಿಂಗಾಯತ ಸಮುದಾಯಕ್ಕಾಗಿ ವಿಡಿಯೋ ಮಾಡಿದ್ದ. ಸಮೀರ್ MD ಒಂದು ಬ್ರಾಹ್ಮಣ ಸಮುದಾಯಕ್ಕೆ ವಿಡಿಯೋ ಮಾಡಿದ್ದ. ಸಮೀರ್ MD ಒಟ್ಟಿನಲ್ಲಿ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗಬೇಕು, ಹಿಂದೂ ಧರ್ಮವನ್ನು ಈ ರೀತಿಯಾಗಿ ಕೈಯಲ್ಲಿಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ದರಿದ್ರ ವ್ಯಕ್ತಿಗಳ ಬಗ್ಗೆ ವಿಡಿಯೋ ಮಾಡಿದ್ದ ಸಮೀರ್ MD. ಅಂಥ ಸಮೀರ್ MDಯನ್ನು ಕಾಲ ಹಾಕಿ ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಇಲ್ಲ ಸಲ್ಲದ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಬರಬೇಕ್ರಿ. ನಮ್ಮವರಿಗೆ ನಾಚಿಕೆ ಬರಬೇಕು. ಹಿಂಗೆ ಆದರೆ ಕೊನೆಗೆ ನಿಮ್ಮ ಮನೆ ಮಕ್ಕಳನ್ನು ಅತ್ಯಾಚಾರ ಮಾಡೋದಕ್ಕೂ ಕೂಡ ಆ ಅತ್ಯಾಚಾರಿಗಳ ಹಿಂದೆ ಸರಿಯೋದಿಲ್ಲ. ಯಾವ ದರಿದ್ರ ಚಾನಲ್ಗಳು ಮಾಡಬೇಕಾಗಿತ್ತಲ್ಲ ಈ ಕೆಲಸ, ಅವ್ರು ಮಾಡಿಲ್ಲ. ಆದರೆ ಈ ಮಂಗನ್ನ ಆಮೇಲೆ ಹನುಮವ್ವ ಅದಾರಲ್ಲ, ಈ ಸಮೀರ್ MDಯನ್ನು ಹೀಯಾಳಿಸಿದ್ದು ನೋಡಿದ್ರೆ ಇವ್ರು ಹಿಂದೂ ಧರ್ಮದವರು ಅಥವಾ ಇವರು ಬ್ರಿಟಿಷರು ಹುಟ್ಟಿದವರು ಒಂದು ಅರ್ಥ ಆಗಂಗಿಲ್ಲ ನನಗೆ. ಯಾವ ಧರ್ಮದಿಂದ ಬಂದಿರತಕ್ಕಂಥವ್ರು ಇವರು? ಮತ್ತೆ ಹೇಳ್ತಾರೆ ಇವರು ನನ್ನ ಧರ್ಮ ಶ್ರೇಷ್ಠ, ನಾನು ಹಿಂದೂ ರಾಷ್ಟ್ರ ಮಾಡ್ತೀನಿ. ಯಾವ ಹಿಂದೂ ರಾಷ್ಟ್ರ ಮಾಡ್ತೀರಿ? ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ಯದ. ಒಬ್ಬ ಇಸ್ಲಾಂ ಧರ್ಮದ ಯುವಕ ಸಮೀರ್ MD ಅದರ ಬಗ್ಗೆ ಧ್ವನಿ ಎತ್ತಿದಾನ. ಅವನ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನ ಮಾಡ್ತಿರಲ್ಲ, ನಾಚಿಕೆ ಬರೋದಿಲ್ಲ ಏನ್ರಿ ನಿಮಗೆ? ನಾಚಿಕೆ ಬರೋದಿಲ್ಲ. ಆದರೂ ಕೂಡ ಒಂದು ಮಾತು ಹೇಳ್ತೀನಿ, ಸಮೀರ್ MDಗೆ ಚಕ್ರವರ್ತಿ ಯಾವತ್ತೂ ಕೂಡ ಬೆಂಬಲವನ್ನು ಕೊಡ್ತಾನ. ನಾನು ಅಷ್ಟಲ್ಲ, ನಾನೊಂದು ತೃಣ ಅಷ್ಟ. ಮಟ್ಟಣ್ಣನವರಾಗಿರ್ಬೋದು, ಮಹೇಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಇಡೀ ಕರ್ನಾಟಕ ಜನತೆ ಸಮೀರ್ಗೆ ಸಪೋರ್ಟ್ ಆಗ್ಯದ. ಸತ್ಯಕ್ಕೆ ಯಾವತ್ತೂ ಕೂಡ ಸಾವಿಲ್ಲ. ನೀವು ಒಂದು ಕೇಸ್ ಅಲ್ಲ, ನೀವು 100 ಕೇಸ್ ಮಾಡ್ಕೊಳ್ರಿ. ಆದರೆ ಸಮೀರ್ ಹೇಳಿದ್ದು ಸತ್ಯ 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 ಸತ್ಯ. ಅಲ್ಲಾಹ ಜಾನತಾ ಹೈ ಮೊಹಮ್ಮದ್ ಕಮರ್ ದಬಾ. ಯಾಕಂದ್ರೆ ಸಮೀರ್ ಅಂದ್ರೆ ಕೇವಲ ಒಬ್ಬ ಹುಡುಗ ಅಲ್ಲ. ಸಮೀರ್ ಅಂದ್ರೆ ಒಂದು ಶಕ್ತಿ. ಸಮೀರ್ ಅಂದ್ರೆ ಒಂದು ಧರ್ಮಸ್ಥಳದ ಕಳಂಕ ಏನೈತಲ್ಲ, ಅದು ಇವ್ರು ಇಟ್ಟಿದಾರಲ್ಲ ಇಲ್ಲೆಲ್ಲ ಅತ್ಯಾಚಾರ ಮಾಡಿ, ಭೂ ಕಬಳಿಕೆ ಮಾಡಿ, ಬಡ್ಡಿ ದಂಧೆ ಮಾಡಿ, ಏನು ಇವರೆಲ್ಲ ಮಾಡ್ಯಾರಲ್ಲ, ಅದನ್ನೆಲ್ಲ ಸೈಡ್ ಮಾಡೋದಕ್ಕೆ ಬಂದಿದ್ದ ಒಬ್ಬ ಕಲಿಕೆ ಅವತಾರ. ಅದು ಒಂದು ಕಲಿಕೆ ಅವತಾರ ಸಮೀರ್ ಅಂದ್ರೆ. ಸೊ ನಾನು ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.